ಮೈಕಲ್ ಕುನ್ನಾ ಮಧ್ಯಂತರ ವರದಿ ರಾಜಕೀಯ ಪ್ರೇರಿತವಾಗಿದೆ. ಒತ್ತಡ ಹಾಕಿ ರಾತ್ರೋರಾತ್ರಿ ವರದಿಯನ್ನ ತರಿಸಿಕೊಂಡಿದ್ದಾರೆ. ವರದಿಯನ್ನ ಸರ್ಕಾರ ಮೊದಲು ಬಿಡುಗಡೆ ಮಾಡಲಿ, ಕೋವಿಡ್ ನಿರ್ವಹಣೆ ಒಬ್ಬ ವ್ಯಕ್ತಿ ಮಾಡಿರೋದಲ್ಲ ಅಂತ ಹೇಳ್ತಿದ್ದಾರೆ. ಇಡೀ ಸರ್ಕಾರವೇ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದೆ. ಕೋವಿಡ್ ನಿರ್ವಹಣೆಗೆ ರಾಜ್ಯ ಸರ್ಕಾರಕ್ಕೆ ಪ್ರಶಸ್ತಿ ಬಂದಿದೆ. ತಂತ್ರಜ್ಞರು ಪರಿಣಿತರ ತಂಡಗಳನ್ನ ರಚಿಸಿದ್ದೆವು ಅಂತ ಹೇಳಿದ್ದಾರೆ. ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಟಾಸ್ಕ್ ಫೋರ್ಸ್ ಗೈಡ್ಲೈನ್ಸ್ ನಂತೆ ನಿರ್ವಹಣೆ ಮಾಡಿದ್ದೇವೆ. ಈ ತಂಡದಲ್ಲಿ ರಾಮುಲು, ಅಶ್ವಥ್ ನಾರಾಯಣ್, ಅಶೋಕ್ ಕೂಡ ಇದ್ರು. ರಾಜ್ಯ ಸರ್ಕಾರದ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಭಾರೀ ಭ್ರಷ್ಟಾಚಾರ ಆಗಿದೆ ಎನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮೈಕಲ್ ಕುನ್ನಾ ಮಧ್ಯಂತರ ವರದಿ ರಾಜಕೀಯ ಪ್ರೇರಿತವಾಗಿದೆ. ಒತ್ತಡವನ್ನ ಹಾಕಿ ರಾತ್ರೋರಾತ್ರಿ ವರದಿಯನ್ನ ತರಿಸಿಕೊಂಡಿದ್ದಾರೆ. ವರದಿಯನ್ನ ಸರ್ಕಾರ ಮೊದಲು ಬಿಡುಗಡೆ ಮಾಡಲಿ. ಈಗಾಗಲೇ ಮಧ್ಯಂತರ ವರದಿ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ. ಸಂಪೂರ್ಣ ವರದಿ ಬಿಡುಗಡೆಯಾಗಲಿ ಅಂತ ಸುಧಾಕರ್ ಹೇಳ್ತಿದ್ದಾರೆ. ಜೊತೆಯಲ್ಲಿ ಕೋವಿಡ್ ನಿರ್ವಹಣೆ ಆಗಿದೆಯಲ್ಲ, ಇದು ಒಬ್ಬರ ಕೆಲಸ ಅಲ್ಲ, ಇಡೀ ಸರ್ಕಾರವೇ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದೆ. ಕೋವಿಡ್ ನಿರ್ವಹಣೆಗೆ ರಾಜ್ಯ ಸರ್ಕಾರಕ್ಕೆ ಪ್ರಶಸ್ತಿ ಕೂಡ ಬಂದಿದೆ. ಉನ್ನತ ತಂತ್ರಜ್ಞರು ಪರಿಣಿತರ ತಂಡಗಳನ್ನ ರಚನೆ ಮಾಡಿ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಸಂಪೂರ್ಣ ಚರ್ಚೆಯನ್ನ ಮಾಡಿ ಏನು ಗೈಡ್ಲೈನ್ಸ್ ಇದೆಯಲ್ಲ ಅದರಂತೆ ನಾವು ನಿರ್ವಹಣೆ ಮಾಡಿದ್ದೇವೆ. ಜೊತೆಯಲ್ಲಿ ಶ್ರೀರಾಮುಲು, ಅಶ್ವಥ್ ನಾರಾಯಣ, ಅಶೋಕ್ ಕೂಡ ಇದ್ರು. ಈ ರೀತಿಯಾಗಿ ಈಗ ರಾಜ್ಯ ಸರ್ಕಾರದ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ವಾಕ್ ಸಮರವನ್ನೇ ಮಾಡಿದ್ದಾರೆ.